ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಐಟಿ ಕ್ಷೇತ್ರವು ಬಹಳ ಪ್ರಸಿದ್ಧವಾಗಿದೆ. ಬೆಂಗಳೂರು, ಹೈದರಾಬಾದ್, ಪುಣೆ ಮುಂತಾದ ನಗರಗಳು ಲಕ್ಷಾಂತರ ಯುವಕರಿಗೆ ಉದ್ಯೋಗ ನೀಡಿ ಜಾಗತಿಕ ಮಟ್ಟದಲ್ಲಿ ಭಾರತದ ಹೆಸರು ಮೆರೆಯುವಂತೆ ಮಾಡಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದ ಮೇಲೆ ಕೆಟ್ಟ ದೃಷ್ಟಿ ಬೀಳಲು ಶುರುವಾಗಿದೆ. ಎಐ ಹಾಗೂ ಅಮೆರಿಕದ ಆರ್ಥಿಕ ನೀತಿಗಳ ಬದಲಾವಣೆಯು ಮಾರುಕಟ್ಟೆ ಮೌಲ್ಯದಲ್ಲಿ ಭಾರೀ ಕುಸಿತಕ್ಕೆ ಕಾರಣವಾಗಿದೆ. ಈಗಾಗಲೇ ಐಟಿ ಷೇರುದಾರರಿಗೆ 4 ಟ್ರಿಲಿಯನ್ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ. ಹಾಗಾದರೆ ಈ ಪರಿಸ್ಥಿತಿಯ ಹಿಂದೆ ಇರುವ ನಿಜವಾದ ಕಾರಣಗಳು ಯಾವುವು? ಎಐನಿಂದ ಉಂಟಾಗಿರುವ ಸವಾಲುಗಳೇನು? ಮತ್ತು ಭಾರತೀಯ ಐಟಿ ಉದ್ಯಮವು ಇದರಿಂದ ಹೇಗೆ ಹೊರಬರಬಹುದು ಎಂಬುದನ್ನು ನೋಡ್ತಾ ಹೋಗೋಣ. ಕಳೆದ ಕೆಲವು ದಿನಗಳಲ್ಲಿ ಭಾರತೀಯ ಐಟಿ ಕಂಪನಿಗಳ ಷೇರುಗಳಲ್ಲಿ ದೊಡ್ಡ ಮಟ್ಟದ ಕುಸಿತ ಕಂಡುಬಂದಿದೆ. ಈ ಕುಸಿತದಿಂದ ಸುಮಾರು 4 ಟ್ರಿಲಿಯನ್ ಮಾರುಕಟ್ಟೆ ಮೌಲ್ಯ ಕಡಿಮೆಯಾಗಿದೆ. ಇವೆಲ್ಲದಕ್ಕೂ ಎಐ ಕಾರಣವಾಗಿದ್ದು ಅದರ ಅಭಿವೃದ್ಧಿ ವೇಗವಾಗಿ ನಡೆಯುತ್ತಿರುವುದು ಹೂಡಿಕೆದಾರರಲ್ಲಿ ಭಯ ಹುಟ್ಟಿಸಿದೆ. ಟಿಸಿಎಸ್, ಇನ್ಫೋಸಿಸ್, ವಿಪ್ರೋ ಮುಂತಾದ ಕಂಪನಿಗಳ ಷೇರುಗಳು ಇದರಿಂದ ಒತ್ತಡಕ್ಕೆ ಒಳಗಾಗಿವೆ. ಅದರ ಜೊತೆಗೆ ಮಾರುಕಟ್ಟೆಯು ಭಾರೀ ಬದಲಾವಣೆಯನ್ನ ಕಂಡಿದೆ. ಇತ್ತೀಚೆಗೆ ಐಟಿ ಕಂಪನಿಗಳ ಮಾರುಕಟ್ಟೆ ಮೌಲ್ಯವು ಪಾತಾಳಕ್ಕೆ ಇಳಿದಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಾರುಕಟ್ಟೆ ಮೌಲ್ಯ ಸುಮಾರು 13.8 ಟ್ರಿಲಿಯನ್ನಿಂದ 12.9 ಟ್ರಿಲಿಯನ್ಗೆ ಇಳಿದಿದೆ. ಇನ್ಫೋಸಿಸ್ 6.7 ಟ್ರಿಲಿಯನ್ನಿಂದ 5.8 ಟ್ರಿಲಿಯನ್ಗೆ ಕುಸಿತ ಕಂಡಿದೆ. HCL ಟೆಕ್ನಾಲಜೀಸ್ 4.8 ಟ್ರಿಲಿಯನ್ನಿಂದ 4.3 ಟ್ರಿಲಿಯನ್ಗೆ ಇಳಿದಿದೆ ಮತ್ತು ವಿಪ್ರೋ 2.7 ಟ್ರಿಲಿಯನ್ನಿಂದ 2.3 ಟ್ರಿಲಿಯನ್ಗೆ ಕುಸಿದಿದೆ. ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಮೌಲ್ಯ ಕಡಿಮೆಯಾಗಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಕಂಪನಿಗಳು ಮಾತ್ರವಲ್ಲ, ಅಮೆರಿಕ ನೀಡುತ್ತಿರುವ ಉದ್ಯೋಗದ ದತ್ತಾಂಶ. ಆ ಕಂಪನಿಗಳ ಉದ್ಯೋಗದಾತರಿಗೆ ಬಡ್ಡಿದರಗಳ ಬಗ್ಗೆ ಇರುವ ನಿರೀಕ್ಷೆ ಮತ್ತು ಭಾರತೀಯ ಐಟಿ ವ್ಯವಹಾರ ಮಾದರಿಯ ಭವಿಷ್ಯದ ಬಗ್ಗೆ ಉಂಟಾದ ಅನುಮಾನಗಳಿಂದಾಗಿ ಈ ಪರಿಸ್ಥಿತಿ ಎದುರಾಗಿದೆ. ಹಾಗಾದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಯಾವುದು? ಈ ಸಣ್ಣ ವಿಷಯಗಳು ಇದ್ದಕ್ಕಿದ್ದಂತೆ ಟ್ರಿಗರ್ ಆಗೋದು ಯಾಕೆ ಅಂದರೆ ಅದರ ಹಿಂದಿರುವ ಕಾರಣ ಎಐ. ಹೌದು, ಎಐ ಭಾರತದ ಐಟಿ ಕ್ಷೇತ್ರವನ್ನ ನಲುಗಿಸಲು ಶುರು ಮಾಡಿದೆ. ಭಾರತದ ಐಟಿ ಕಂಪನಿಗಳು ಮೊದಲಿನಿಂದಲೂ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಸಾಫ್ಟ್ವೇರ್ ಟೆಸ್ಟಿಂಗ್, ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್, ERP ಇಂಪ್ಲಿಮೆಂಟೇಷನ್ ಮತ್ತು ಮೇಂಟೆನೆನ್ಸ್ ಕಾಂಟ್ರಾಕ್ಟ್ಗಳಿಂದ ಆದಾಯ ಗಳಿಸುತ್ತಿವೆ. ಈ ಎಲ್ಲ ಸೇವೆಗಳು ಉದ್ಯೋಗಿಗಳ ಮೇಲೆ ಅವಲಂಬಿತವಾಗಿದ್ದವು. ಆದರೆ ಇದು ಲೇಬರ್ ಇಂಟೆನ್ಸಿವ್ ಮಾದರಿಯಾಗಿತ್ತು. ಕಂಪನಿಯಲ್ಲಿ ಹೆಚ್ಚು ಜನ ಇದ್ದರೆ ಆದಾಯ ಕೂಡ ಹೆಚ್ಚಾಗ್ತಾ ಇತ್ತು. ಆದರೆ ಈಗ ಎಐ ತಂತ್ರಜ್ಞಾನವು ಒಂದೇ ಕೆಲಸವನ್ನ ಕಡಿಮೆ ಜನರಿಂದ ಕಡಿಮೆ ಸಮಯದಲ್ಲಿ ಮಾಡುತ್ತಿದೆ. ಎಷ್ಟೋ ಜನರ ಉದ್ಯೋಗವನ್ನ ಎಐ ಕಸಿದುಕೊಳ್ಳುತ್ತಿದೆ. ಸುಧಾರಿತ ಎಐ ವ್ಯವಸ್ಥೆಯಿಂದಾಗಿ ಕೆಲಸಗಳು ವೇಗವಾಗಿ ನಡೆಯುತ್ತಿವೆ. ಎಐ ಈಗ ಕೋಡ್ ಬರೆಯುವ ಕೆಲಸ ಮಾತ್ರವಲ್ಲದೆ ಆಟೋಮೇಟೆಡ್ ಟೆಸ್ಟಿಂಗ್, ಡಾಕ್ಯುಮೆಂಟೇಷನ್ ಜನರೇಷನ್, ಸಿಸ್ಟಮ್ ಮಾನಿಟರಿಂಗ್ ಹಾಗೂ ರಿಪೀಟೇಟಿವ್ ವರ್ಕ್ ಫ್ಲೋಗಳನ್ನು ಕೂಡ ಮಾಡ್ತಾ ಇದೆ. ನೂರಾರು ಇಂಜಿನಿಯರ್ಗಳು ಮಾಡುವ ಕೆಲಸವನ್ನ ಎಐ ಕೆಲವೇ ಗಂಟೆಗಳಲ್ಲಿ ಮುಗಿಸಿಬಿಡುತ್ತದೆ. ಇದರಿಂದಾಗಿಯೇ ಕ್ಲೈಂಟ್ಗಳು ಕಡಿಮೆ ಹಣ ನೀಡ್ತಾರೆ ಅಥವಾ ತಮ್ಮ ಕಂಪನಿಗಳಲ್ಲೇ ಎಐ ಆಧಾರಿತ ಆಟೋಮೇಷನ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಭಾರತೀಯ ಐಟಿ ಕಂಪನಿಗಳ ಹಳೆಯ ಮಾದರಿ ಈಗ ಅಪ್ರಸ್ತುತವಾಗುತ್ತಿದೆ. ಸ್ನೇಹಿತರೆ, ಭವಿಷ್ಯದ ಬಗ್ಗೆ ಎಲ್ಲರಿಗೂ ಆತಂಕ ಉಂಟಾಗಲು ಶುರುವಾಗಿದೆ. ಮಾರುಕಟ್ಟೆ ಬೆಳೆಯುತ್ತದೋ ಅಥವಾ ಬೀಳುತ್ತದೋ ಅನ್ನುವ ಪ್ರಶ್ನೆ ತಲೆ ಮೇಲೆ ಕತ್ತಿಯಂತೆ ತೂಗುತ್ತಿದೆ. ಕೆಲವು ಬ್ರೋಕರೇಜ್ ಕಂಪನಿಗಳ ಅಂದಾಜಿನ ಪ್ರಕಾರ ಮುಂದಿನ 3-4 ವರ್ಷಗಳಲ್ಲಿ ಐಟಿ ಉದ್ಯಮದ ಒಟ್ಟು ಆದಾಯದ ಒಂದು ಭಾಗ ಕಡಿಮೆಯಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಎಂಟ್ರಿ ಲೆವೆಲ್ ಹಾಗೂ ಮೇಂಟೆನೆನ್ಸ್ ಆಧಾರಿತ ಪ್ರಾಜೆಕ್ಟ್ಗಳು ಹೆಚ್ಚು ಅಪಾಯಕ್ಕೆ ಒಳಗಾಗಬಹುದು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಇಂತಹ ಕೆಲಸಗಳು ಸಾಮಾನ್ಯವಾಗಿ ಮರುಕಳಿಸುತ್ತವೆ. ಹಿಂದೆ ಅದನ್ನು ಉದ್ಯೋಗಿಗಳು ಮಾಡಬೇಕಿತ್ತು, ಆದರೆ ಈಗ ಎಐ ಮಾಡುತ್ತಿದೆ. ಇದು ದೊಡ್ಡ ಸಮಸ್ಯೆಯಾಗಿ ಕಾಣಿಸುತ್ತಿದೆ. ಸ್ನೇಹಿತರೆ, ಅಮೆರಿಕದ ಉದ್ಯೋಗ ಸಮಸ್ಯೆ ಭಾರತೀಯ ಐಟಿ ಕ್ಷೇತ್ರದ ಮೇಲೆ ದೊಡ್ಡ ಪ್ರಭಾವ ಬೀರ್ತಾ ಇದೆ. ಯಾಕಂದರೆ ಭಾರತೀಯ ಐಟಿ ಕಂಪನಿಗಳ ಒಟ್ಟು ಆದಾಯದ ಸುಮಾರು 50-65% ಭಾಗ ಅಮೆರಿಕದಿಂದಲೇ ಬರುತ್ತದೆ. ಅಂದರೆ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಬದಲಾದರೆ ಅದರ ಪರಿಣಾಮ ನೇರವಾಗಿ ಭಾರತೀಯ ಐಟಿ ಕಂಪನಿಗಳ ಮೇಲೆ ಕಾಣಿಸುತ್ತದೆ. ಇತ್ತೀಚಿನ ಅಮೆರಿಕದ ಉದ್ಯೋಗ ಅಂಕಿಅಂಶಗಳು ನಿರೀಕ್ಷೆಗಿಂತ ಹೆಚ್ಚಾಗಿದ್ದವು. ಅಮೆರಿಕದ ಆರ್ಥಿಕತೆ ಇನ್ನೂ ಸ್ಥಿರವಾಗಿದೆ ಎನ್ನುವ ಮಾಹಿತಿ ಮಾರುಕಟ್ಟೆಗೆ ಸಿಕ್ಕಿತ್ತು. ಇದರಿಂದ ಯುಎಸ್ ಫೆಡರಲ್ ರಿಸರ್ವ್ ತಕ್ಷಣವೇ ಬಡ್ಡಿದರ ಕಡಿತ ಮಾಡುತ್ತದೆ ಎನ್ನುವ ಜನರ ಊಹೆ ನಿಜವಾಗಲಿಲ್ಲ. ಬಡ್ಡಿದರ ಹೆಚ್ಚು ಸಮಯ ಇರಬೇಕಾದಲ್ಲಿ ಕಂಪನಿಗಳು ಹೂಡಿಕೆ ಮತ್ತು ಐಟಿ ವೆಚ್ಚಗಳನ್ನು ಕಡಿಮೆ ಮಾಡುವ ತಂತ್ರವನ್ನ ಅಮೆರಿಕ ಅನುಸರಿಸುತ್ತಿದೆ. ಅಮೆರಿಕದ ಈ ತಂತ್ರದಿಂದ ಭಾರತೀಯ ಐಟಿ ಕಂಪನಿಗಳ ಹೊಸ ಒಪ್ಪಂದಗಳು ಮತ್ತು ಆದಾಯದ ಬೆಳವಣಿಗೆ ಕುಂಠಿತವಾಗುವ ಲಕ್ಷಣಗಳು ಕಾಣಿಸುತ್ತಿದೆ. ಭಾರತೀಯ ಐಟಿ ಉದ್ಯಮವು ಅತ್ಯಂತ ಯಶಸ್ವಿಯಾಗಲು 4 ಕಾರಣಗಳಿದ್ದವು.
ಮೊದಲನೇದು ವೇತನದಲ್ಲಿದ್ದ ವ್ಯತ್ಯಾಸ. ಅಮೆರಿಕದಲ್ಲಿ ಕೆಲಸ ಮಾಡುವ ಇಂಜಿನಿಯರ್ಗಳ ಸಂಬಳ ತುಂಬಾ ಹೆಚ್ಚು, ಆದರೆ ಭಾರತದಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ತಮ ತಾಂತ್ರಿಕ ಪರಿಣತಿ ಲಭ್ಯವಿತ್ತು. ಈ ವ್ಯತ್ಯಾಸವೇ ಕಂಪನಿಗಳಿಗೆ ದೊಡ್ಡ ಲಾಭ ನೀಡಿತು. ಎರಡನೇದು ಲಾರ್ಜ್ ಬೆಂಚ್ ಸ್ಟ್ರೆಂತ್, ಅಂದರೆ ಕಂಪನಿಗಳು ದೊಡ್ಡ ಸಂಖ್ಯೆಯಲ್ಲಿ ಇಂಜಿನಿಯರ್ಗಳನ್ನ ಸಿದ್ಧವಾಗಿ ಇಟ್ಕೊಂಡಿದ್ದವು. ಮೂರನೇದು ಆಫ್ ಶೋರ್ ಡೆಲಿವರಿ ಮಾದರಿ, ಅಂದರೆ ಕೆಲಸವನ್ನ ಭಾರತದಲ್ಲೇ ಮಾಡಿ ಕಡಿಮೆ ವೆಚ್ಚದಲ್ಲಿ ಸೇವೆ ನೀಡುವುದು. ನಾಲ್ಕನೆಯ ಕಾರಣ ವ್ಯಾಲ್ಯೂಮ್ ಆಧಾರಿತ ಬಿಲ್ಲಿಂಗ್, ಅಂದರೆ ಹೆಚ್ಚು ಇಂಜಿನಿಯರ್ಗಳಿದ್ದರೆ ಹೆಚ್ಚು ಆದಾಯ ಎನ್ನುವ ತತ್ವ. ಆದರೆ ಈಗ ಇದೆಲ್ಲವೂ ಬದಲಾಗುತ್ತಿದೆ. ಉದಾಹರಣೆಗೆ ಹಿಂದೆ 10 ಜನ ಮಾಡುತ್ತಿದ್ದ ಕೆಲಸವನ್ನ ಈಗ 4 ರಿಂದ 5 ಜನರು AI ಸಹಾಯದಿಂದ ಮಾಡ್ತಾ ಇದ್ದಾರೆ. ಇದರಿಂದ ಹೆಚ್ಚು ಆಟೋಮೇಷನ್, ಕಡಿಮೆ ಬಿಲ್ಲಿಂಗ್ ಅವಧಿ ಎಂಬಂತಾಗಿ ತತ್ವವೇ ಬದಲಾಗ್ತಾ ಇದೆ. ಇಲ್ಲಿಂದಲೇ ನಿಜವಾದ ಸಮಸ್ಯೆ ಶುರುವಾಗುತ್ತದೆ. ಭಾರತೀಯ IT ಕಂಪನಿಗಳ ಬಿಲ್ಲಿಂಗ್ ಮಾದರಿ ಇನ್ನೂ ಗಂಟೆಯ ಆಧಾರಿತವಾಗಿದೆ. ಅಂದರೆ ಎಷ್ಟು ಜನ ಕೆಲಸ ಮಾಡುತ್ತಾರೆ ಮತ್ತು ಎಷ್ಟು ಗಂಟೆ ಕೆಲಸ ಮಾಡುತ್ತಾರೆ ಎನ್ನುವುದರ ಮೇಲೆ ಆದಾಯ ನಿಂತಿದೆ. ಆದರೆ AI ಬಂದ ಮೇಲೆ ಕೆಲಸ ಬೇಗ ಮುಗಿಯುತ್ತದೆ. ಹಿಂದೆ ಒಂದು ಪ್ರಾಜೆಕ್ಟ್ ಮುಗಿಸಲು 6 ತಿಂಗಳು ಬೇಕಾಗುತ್ತಿದ್ರೆ ಈಗ ಅದನ್ನ 3 ರಿಂದ 4 ತಿಂಗಳುಗಳಲ್ಲಿ ಮುಗಿಸಬಹುದು. ಇದರಿಂದ ಕ್ಲೈಂಟ್ಗೆ ಲಾಭವಾಗುತ್ತದೆ, ಆದರೆ ಕಂಪನಿಗೆ ಬಿಲ್ಲಿಂಗ್ ಅವಧಿ ಕಡಿಮೆಯಾಗಿ ಆದಾಯದ ಬೆಳವಣಿಗೆ ನಿಧಾನವಾಗುತ್ತದೆ. ಇದನ್ನೇ ಸ್ಟ್ರಕ್ಚರಲ್ ಪ್ರೆಷರ್ ಅಂತ ಕರೀತಾರೆ. ಹಾಗಾಗಿ ಕಂಪನಿಗಳು ಹಳೆಯ ಮಾದರಿಯಿಂದ ಹೊರಬಂದು ತಂತ್ರಜ್ಞಾನದಿಂದ ಹಣ ಮಾಡುವ ಮಾದರಿಗೆ ಬದಲಾಗುವ ಅಗತ್ಯವಿದೆ. ಆದರೆ ಈ ಬದಲಾವಣೆ ಸುಲಭವಲ್ಲ. ಸಾವಿರಾರು ಉದ್ಯೋಗಿಗಳಿಗೆ ಹೊಸ ಕೌಶಲ್ಯಗಳನ್ನು ಕಲಿಸಬೇಕು ಮತ್ತು ಹೊಸ ಉತ್ಪನ್ನಗಳನ್ನು ಸಿದ್ಧಪಡಿಸಬೇಕು. ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ. AIನಿಂದ ಹಲವಾರು ಸಮಸ್ಯೆಗಳು ಇವೆ. ತಾಂತ್ರಿಕ ಕೆಲಸಗಳ ಅವಕಾಶ ಕುಗ್ಗಲು ಶುರುವಾಗುತ್ತದೆ. ಹಿಂದೆ ಕೋಡ್ ಬರೆಯುವುದು, ಸಾಫ್ಟ್ವೇರ್ ಪರೀಕ್ಷೆ ಮಾಡುವುದು ಹಾಗೂ ಡೇಟಾ ಸಂಸ್ಕರಣೆಗೆ ದೊಡ್ಡ ಟೀಮ್ ಬೇಕಾಗುತ್ತಿತ್ತು. ಈಗ AI ಇವುಗಳನ್ನು ಮಾಡೋದರಿಂದ ಎಂಟ್ರಿ ಲೆವೆಲ್ ಉದ್ಯೋಗಗಳು ಮತ್ತು ಪ್ರೆಷರ್ಗಳಿಗೆ ಅವಕಾಶಗಳು ಕಡಿಮೆಯಾಗುತ್ತವೆ. ಕ್ಲೈಂಟ್ ಕಂಪನಿಗಳು ತಮ್ಮಲ್ಲೇ AI ಅಳವಡಿಸಿಕೊಂಡ್ರೆ ಹೊರಗಿನಿಂದ ಸೇವೆ ಪಡೆಯುವ ಅವಶ್ಯಕತೆ ಇರೋದಿಲ್ಲ. ಹಳೆಯ ತಂತ್ರಜ್ಞಾನವನ್ನೇ ನಂಬಿಕೊಂಡಿರುವ ಉದ್ಯೋಗಿಗಳು ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳದಿದ್ದರೆ ಕೆಲಸ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು. ಆದರೆ AIನಿಂದ ಪ್ರಯೋಜನಗಳು ಕೂಡ ಇದೆ. AI ಮೂಲಕ ಡೇಟಾ ವಿಶ್ಲೇಷಣೆ ಸುಲಭವಾಗುತ್ತೆ. ದೊಡ್ಡ ಪ್ರಮಾಣದ ಮಾಹಿತಿಯನ್ನ ಕಡಿಮೆ ಸಮಯದಲ್ಲಿ ವಿಶ್ಲೇಷಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. AI ಆಧಾರಿತ ಚಾಟ್ ಬಾಟ್ಗಳು ಗ್ರಾಹಕರಿಗೆ 24 ಗಂಟೆಯೂ ಸೇವೆ ನೀಡಬಲ್ಲವು. ಸಾಫ್ಟ್ವೇರ್ ಅಭಿವೃದ್ಧಿಯಲ್ಲಿ ದೋಷಗಳನ್ನು ಬೇಗನೆ ಪತ್ತೆ ಹಚ್ಚಬಹುದು ಮತ್ತು ಸೈಬರ್ ಭದ್ರತೆಯನ್ನ ಬಲಪಡಿಸಬಹುದು. ಭಾರತದ IT ಕ್ಷೇತ್ರವು ದೇಶದ ಆರ್ಥಿಕ ಬೆನ್ನೆಲುಬು. ಇದು ಬೆಂಗಳೂರು, ಹೈದರಾಬಾದ್ನಂತಹ ನಗರಗಳಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿ ಮಾರುಕಟ್ಟೆಯಲ್ಲಿ ಚಲಾವಣೆ ಹೆಚ್ಚಿಸಿತ್ತು. IT ನೌಕರರ ಆದಾಯವೇ ಸರ್ಕಾರದ ತೆರಿಗೆ ಸಂಗ್ರಹಕ್ಕೆ ಮತ್ತು ರಿಯಲ್ ಎಸ್ಟೇಟ್ ಬೇಡಿಕೆಗೆ ನೇರ ಕಾರಣವಾಗಿತ್ತು. ಆದರೆ ಈಗ AI ಭೀತಿಯಿಂದ ಮಾರುಕಟ್ಟೆ ಮೌಲ್ಯದಲ್ಲಿ ಕುಸಿತ ಕಂಡುಬಂದಿರೋದ್ರಿಂದ ಹೂಡಿಕೆದಾರರು ಆತಂಕದಲ್ಲಿದ್ದಾರೆ. ಒಂದು ವೇಳೆ ಭಾರತೀಯ IT ಕಂಪನಿಗಳು ಈ ಬದಲಾವಣೆಗೆ ಹೊಂದಿಕೊಂಡು ಉದ್ಯೋಗಿಗಳಿಗೆ ಹೊಸ ಕೌಶಲ್ಯಗಳನ್ನು ಕಲಿಸಿದ್ರೆ ಭಾರತ ಮತ್ತಷ್ಟು ಬೆಳೆಯುತ್ತದೆ. ಹೊಸ ತಂತ್ರಜ್ಞಾನದ ಜೊತೆಗೆ ಸಾಗುವುದನ್ನು ನಾವು ಕಲಿಯಬೇಕಿದೆ. ಸ್ನೇಹಿತರೆ, IT ಕ್ಷೇತ್ರದಲ್ಲಿ ಆಗ್ತಾ ಇರುವ ಈ ಬದಲಾವಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.